ಸರ್ ನಮಸ್ತೆ. ನೋಡಿ, ಇದು ನ್ಯಾಷನಲ್ ಹೈವೇ ಕೊಳ್ಳೇಗಾಲದಿಂದ ಇದು ಸತ್ಯಮಂಗಲ ರೋಡು. ಕೊಳ್ಳೇಗಾಲದಿಂದ ಇಲ್ಲಿಗೆ ಕರೆಕ್ಟಾಗಿ 16 ಕಿಲೋಮೀಟ್ರ್ ಆಯಿತಾ. ನೋಡಿ, ಇದು ಒಟ್ಟು 32 ಎಕರೆ ಇರೋದು ಸರ್. ಇದು ರೋಡ್ ಪಾಯಿಂಟ್ಗೆ ತಗೊಂಡಿರೋದು ಜಾಗ. ನೋಡಿ, ಈ ರೀತಿ ಮೆಸ್ತಂತಿ ಹಾಕಿ ಬಿಟ್ಟವ್ರೆ, ಗೇಟ್ ಹಾಕವ್ರೆ. ಮತ್ತು ಹಿಂದ್ಗಡೆನೂ ಕೂಡ ನೋಡಿ, ಆ ಕಡೆ ಹಿಂದ್ಗಡೆಯಿಂದ ಇನ್ನೂ ಒಂದು ರೋಡ್ ಬರುತ್ತೆ. ಹಿಂದ್ಗಡೆ ಒಳಗಡೆ ತೆಂಗು ಮನೆ, ಬೋರು ಮತ್ತು ಎಲ್ಲ ಇದೆ. ಇದು 32 ಎಕರೆ. ನಾನು ಒಳಗಡೆ ಹೋಗಿಲ್ಲ, ಸುಮ್ಮನೆ ಹೊರಗಡೆ ಇದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ರೋಡ್ ಪಾಯಿಂಟು ಅಗಲಾಗಿದೆ ಸರ್. ರೋಡ್ ಪಾಯಿಂಟ್ ಇಲ್ಲಾಂದರೆ ಒಂದು 400 ಅಡಿ ಡಿಸ್ಟೆನ್ಸ್ ಸಿಗುತ್ತೆ ಸರ್. ಬಟ್ ಹಿಂದ್ಗಡೆ ಲ್ಯಾಂಡ್ ಇದೆ, ಮತ್ತು ಹಿಂದ್ಗಡೆನೂ ಬೇರೆ ಸಬ್ ರೋಡ್ ಇದೆ, ಆ ಕಡೆನೂ ಸಿಗುತ್ತೆ. ಒಳ್ಳೆ ಮಾವು ಪ್ರತಿಯೊಂದು ಹಿಂದ್ಗಡೆ ಎಲ್ಲ ತೋಟನೇ. ನೋಡಿ, ಈ ರೀತಿ ಫ್ರಂಟ್ ಮಾತ್ರ ರೋಡ್ ಸೈಡ್ಗೆ ಇರಲಿ ಅಂದ್ಬಿಟ್ಟು ಇದು ಜಮೀನು ತಗೊಂಡವ್ರೆ. ಒಟ್ಟು 32 ಎಕರೆ ಇರೋದು. ಬೋರ್ಗೀರ್ ಎಲ್ಲ ಐತೆ, ಹಿಂದ್ಗಡೆ ಒಳಗಡೆ ಎಲ್ಲ ಐತೆ. ಯಾರು ಇಂಟ್ರೆಸ್ಟ್ ಇರೋರು ನ್ಯಾಷನಲ್ ಹೈವೇ ಆಗಿದೆ, 32 ಎಕರೆ ಇದೆ. ಇಂಟ್ರೆಸ್ಟ್ ಇರೋರು ಬರ್ಬೋದು ಸರ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಕೆಂಪು ಬೋರ್ಗೀರ್ ಎಲ್ಲ ಐತೆ. ನೋಡಿ, ಎಲ್ಲ ತೋಟನೇ, ತೆಂಗು ಗಿಂಗು ಎಲ್ಲ ಒಳಗಡೆ ಪ್ಲಾಂಟೇಶನ್ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ವ್ಯೂ ಇದೆ. ನ್ಯಾಷನಲ್ ಹೈವೇ ತಮಿಳ್ನಾಡು ರೋಡು ಸರ್ ಇದು. 32 ಎಕರೆ ಎಲ್ಲ ಜನರಲ್ ಪ್ರಾಪರ್ಟಿ. ಡೈರೆಕ್ಟ್ ಓನರ್ ಇದ್ದಾರೆ, ತಮಿಳಿಯನ್ಸ್ದು ಜಮೀನು ಸರ್.